ಚಿತ್ರದುರ್ಗ ನಗರದ ತರಳಬಾಳು ನಗರ ಮೆದೆಹಳ್ಳಿ ಪಂಚಾಯಿತಿಗೆ ಬರುವ 3ನೇ ಕ್ರಾಸ್ 1ನೇ ಮುಖ್ಯ ರಸ್ತೆಯಲ್ಲಿ 3ನೇ ಕ್ರಾಸ್ನಲ್ಲಿ ನಡೆದುಕೊಂಡು ಹೋದವರಿಗೆ ಎಷ್ಟು ಅದ್ಭುತವಾದಂಥ ರಸ್ತೆ ನಿರ್ಮಾಣವಾಗಿದೆ, ಸ್ವಚ್ಛತೆ ಕಾಣುತ್ತದೆ, ಮರಗಿಡಗಳು, ಪರಿಸರ ಎಂದು ಅಂದುಕೊಂಡು ಒಳಗೆ ಹೋದಾಗ ಅಲ್ಲಿ ನಂತರ ಚರಂಡಿಗಳು ತೆರೆದುಕೊಂಡು ಆ ಎಲ್ಲ ಮನೆಗಳ ಗಲೀಜು ನೀರು ಹೊರಹರಿಯುತ್ತದೆ. ಆ ಹರಿದು ಹೋದ ನೀರು ಮತ್ತೊಂದು ಖಾಲಿ ಸೈಟ್ನಲ್ಲಿ ಸಂಗ್ರಹವಾಗಿ ನೋಡುಗರಿಗೆ ಅಸಹ್ಯ ಹುಟ್ಟಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸೊಳ್ಳೆಗಳ ಕಾಟ ಮತ್ತು ಗಲೀಜಿನ ವಾಸನೆ, ದುರ್ವಾಸನೆಯನ್ನು ನಾಗರಿಕರು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಓಡಾಡುವವರಿಗೆ ತಟ್ಟುತ್ತಿರುತ್ತದೆ. ಆದರೂ ಸಹ ಇದು ಕಳೆದ ಒಂದು 5-6 ವರ್ಷಗಳಿಂದ ಯಾವುದೇ ಚರಂಡಿ ನಿರ್ಮಾಣವಾಗದೆ ಹಾಗೆಯೇ ಕೊಳೆತು ಕುಳಿತಿದೆ. ಹಾಗಾಗಿ ಪಂಚಾಯಿತಿಯವರು ಇತ್ತ ಕಡೆ ಗಮನ ಹರಿಸಿ ನಾಗರಿಕರಿಗೆ ಮೂಲ ಸೌಲಭ್ಯವನ್ನು ಒದಗಿಸಿಕೊಟ್ಟು ಸಂಗ್ರಹವಾಗಿರುವ ಈ ಕೊಳಚೆ ನೀರನ್ನು ಮುಂದುವರಿದ ಚರಂಡಿಗೆ ದಾರಿ ಕಲ್ಪಿಸಿಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಇದೇನು ಹೊಸ ಬಡಾವಣೆಯಲ್ಲ, 10-6 ವರ್ಷಗಳಿಂದ ಹಿಂದೆ ತಯಾರಾದಂಥ ಈ ಬಡಾವಣೆ. ಆ ರಸ್ತೆಯಲ್ಲಿ ಓಡಾಡುವವರಿಗೆ ಈ ನೀರು ನಿಜವಾಗಲೂ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಮೆದೆಹಳ್ಳಿ ಪಂಚಾಯಿತಿಯವರು ತಿರಸ್ಕಾರ ಭಾವನೆ ಹೊಂದಿದ್ದಾರೆ ಎಂಬ ಭಾವನೆ ಮೂಡುತ್ತದೆ. ಹಾಗಾಗಿ ಆದಷ್ಟು ಬೇಗ ಪಂಚಾಯಿತಿಯವರು ಈ ರಸ್ತೆಯಲ್ಲಿ ಈ ಗಲೀಜು ನೀರನ್ನು ತೆರವುಗೊಳಿಸುವ ಏರ್ಪಾಡು ಮಾಡಬೇಕು.